कौसल्या सुप्रजा रामपूर्वा संध्या प्रवर्तते उत्तिष्ठ नरशाम् श्री मारुतीशा दये तोरईशा करुणिसि कायो नन्नप्प जगदीशा श्री मारुतीशा ಅಮ್ಮ ಭೂಮಾತೆ ಇರುವ 84 ಲಕ್ಷ ಜೀವರಾಶಿಗಳಿಗೂ ನವಚೇತನದ ಚಿಲುಮೆಯಾಗಿ ಸದಾ ಅವರನ್ನ ಬಾಳನ್ನು ಬೆಳಗು ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಅಮ್ಮ ಕೇವಲ ಆಸ್ತಿ ಆಸೆಗಾಗಿ ನನ್ನ ಚಿಕ್ಕಪ್ಪ ಎನಿಸಿಕೊಂಡನು ನನ್ನ ತಂದೆಯನ್ನೇ ಹತ್ಯೆ ಮಾಡಿ ಕೊನೆಗೆ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದಲ್ಲ ಆ ಪಾಪಿ ಅಂಥವನನ್ನ ಮರ್ದಿಸಿ ಮನೆ ಬಿಟ್ಟು ಹೋದ ನನ್ನಣ್ಣ ಮರಳಿ ಮನೆಗೆ ಬರುವಂತೆ ಮಾಡುತ್ತಾಯಿ. ನನ್ನ ಪತಿ ಹಾಗೂ ನನ್ನ ಮೈದಿನ ಹಗಲು ಏಳು ಎಂದೇ ಭೂತಾಯಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನ ಸದಾ ಸುಖವಾಗಿ ಇಡಮ್ಮ, ನಿನ್ನಲ್ಲಿ ಸರಿಗೊಟ್ಟಿ ಬೇಡಿಕೊಳ್ಳುವೆ ತಾಯಿ. ಬನ್ನಿ ಸ್ವಾಮಿ, ಈಗ ಬಂದ್ರಾ? ತೆಗೆದುಕೊಳ್ಳಿ ಪ್ರಸಾದ.
ನೀವು ಆ ದೇವಿಗೆ ನಮಸ್ಕರಿಸಿ. ಅನ್ನದಾನೇಶ್ವರಿ, ಪುಣ್ಯದ ಭರತ ಭೂಮಿಯಲ್ಲಿ ಚಿನ್ನದ ಚಿಲಿಮೆಯಾಗಿ ಜಗದ ಜೀವರಾಶಿಗೆಲ್ಲ ಅನ್ನ ಹಾಕೋಣೆ ರೈತನೆಂದು ಸಾರಿ ಸಾರಿ ಹೇಳುತ್ತವೆ ಸುದ್ದಿಗಳು ಕೂಡ. ಆದರೆ ಹಿಂದೆಲ್ಲಿದೆ ಈ ರೈತನಿಗೆ ನೆಲದ ಬಲ? ಎಲ್ಲ ದುಷ್ಟ ದಬ್ಬಾಳಿಕೆ ಬಂಡಿಗಳಿಗೆ ತಾಕಿ ನುಚ್ಚು ನೂರಾಗಿ ನುಚ್ಚು ಚೂರಿಗಾದರು ಈ ರೈತನಿಗೆ ಹೊನ್ನಿನ ಮಳೆಯನ್ನು ಕೊಟ್ಟು ಆಶೀರ್ವಾದ ಮಾಡಬಾರ್ದ ತಾಯಿ? ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ಬಡವರ ಬಾಳಿಗೆ ಉಸಿರಾಗಿ ಸದಾ ರೈತನ ಪಾಲಿಗೆ ಹಸರಾಗಿ ನಿಲ್ಲುವ ಆ ತಾಯಿ ನನ್ನ ಹೆತ್ತ ತಂದೆಯನ್ನ ಕೇವಲ ಆಸೆಗೋಸ್ಕರ ಕೊಲೆ ಮಾಡಿ ಇನ್ನೊಬ್ಬ ಅಣ್ಣನ ಊರು ಬಿಡಿಸಿ ಓಡಿಸಿಬಿಟ್ನಲ್ಲ ಆ ನನ್ನ ಪಾಪಿ ವಾದಿರಾಜ ಚಿಕ್ಕಪ್ಪ. ಅಂಥವನಿಗೂ ಈ ತಾಯಿಯ ಬಲವಿದೆ ಏನ್ರಿ? ಸೀತಾ, ದೇವಿ ಬಲ ಎಲ್ಲರಿಗಿದೆ ಸೀತಾ, ಎಲ್ಲರಿಗಿದೆ. ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚಂಚಲ ಮನಸ್ಸಿನಿಂದ ಆಸೆ ಎಂಬ ಭಾರ ಹಾಕದೆ ಹಗಲು ಚೋರರಾಗಿ ರಾಜಮಾನವರಾಗಿ ಬಾಳುತ್ತಿದ್ದಾರೆ ನಿನ್ನ ಚಿಕ್ಕಪ್ಪನಂತವರು. ಆದರೆ ಅವರಿಗೆ ಕೊನೆ ಎಂಬುದು ಇದೇ ಯುಗದಲ್ಲಿ. ಯಾವಾಗಿದೆ? ಹಾಗಾದ್ರೆ ಅಂಥ ದುಷ್ಟರನ್ನ ಮರ್ದಿಸೋಕೆ ಯಾವ ವೀರ ಧೀರ ಹುಟ್ಟಿಲಿವೆ ಈ ಭೂಮಿ ಮೇಲೆ? ಸೀತಾ, ಹತ್ತಿಗೆ ಎಂಬವಳು ನೀನು ಹೆತ್ತ ತಾಯಿಗೆ ನನ್ನ ತಮ್ಮನಿಗೆ ತುತ್ತು ಮಾಡಿ ಉಣಿಸಿದರೆ ಆ ಕೈಲಾಸ ಮೂರ್ತಿ ಲೋಕವನೇ ನನ್ನ ತಮ್ಮ ಕೈಗೆ ಆದರೆ ಏನು ಮಾಡುದು ಸೀತಾ, ಏನು ಮಾಡುದು? ಅವನನ್ನು ಸಿಹಿದಂತೆ ಬೆಳೆಸಿ ಸಾಲಿ ಕಲಿಸಬೇಕಂದ್ರೆ ನನ್ನ ಕೈಯಲ್ಲಿ ಬಿಡಿ ಕಾಸು ಇಲ್ಲ ಸೀತಾ. ಸ್ವಾಮಿ, ಬೆಳೆಸಬೇಕಂದ್ರೆ ನನ್ನ ತೋಳು ಬಳೆಯಲ್ಲಿ ಶಕ್ತಿ ಇಲ್ಲ ಸೀತಾ. ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಕಣ್ಣೀರ್ ಹಾಕಿ ಸಂಕಟ ಮಾಡ್ಕೊಳ್ತಾ ಇದ್ದೀರಾ? ಅತ್ತಿಗೆ ಆಗಿ ನಾನಿದ್ದೀನಿ. ಅವರಿಗೋಸ್ಕರ ಎಲ್ಲಿಯಾದರೂ ಕೂಲಿ ನಾಲಿ ಆದರೂ ಮಾಡಿ ಅವರನ್ನ ಚೆನ್ನಾಗಿ ಓದಿಸಿ ಈ ಊರಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಒಬ್ಬ ವೀರ ಪುರುಷರನ್ನಾಗಿ ಮಾಡ್ತೀನಿ. ಈ ನನ್ನ ಮಾತು ನಿಮ್ಮ ಪಾದದಾಡಿಯಾಗಿ. ಸೀತಾ, ಎಂತ ದಿಟ್ಟತನ ಮಾತಾಡಿದಿ, ನನ್ನ ಇದೇನು ಸಡಲುಗೊಳಿಸಂತಿ. ಈ ರೀತಿ ಅಭಿಮಾನ ಆತುರತೆ ನನ್ನ ತಮ್ಮನ ಮೇಲೆ ಇದ್ದರೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ಶ್ರೀಮಂತರನ್ನು ಮೆಟ್ಟಿಸಿಳುತ್ತಾನೆ ಸೀತಾ, ಮೆಟ್ಟಿಸಿಳುತ್ತಾನೆ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಅತ್ತಿಗೆ, ಓ ಪರಶುರಾಮ್, ಕಾಲೇಜಿಂದ ಈಗ ಬಂದೇನಪ್ಪ? ಓ ಇದೇನಪ್ಪ ನಿನ್ನ ವೇಷ? ಅಣ್ಣ, ಇದು ಈ ನಿನ್ನ ತಮ್ಮನ ಪ್ರಶಸ್ತಿಯನ್ನ ನೋವಲಗಿ ಮಾರುತೇಶ್ವರನ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿಯ ಪಂದ್ಯದಲ್ಲಿ ಗೆದ್ದು
ಇನ್ನೊಬ್ಬ ವೀರ ಪರಶುರಾಮನೆಂದು ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರನ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸಂತೋಷವಾಯಿತಪ್ಪ, ನನಗೆ ತುಂಬಾ ಸಂತೋಷವಾಯಿತು. ಆದರೆ ಈ ಕೊಡಲಿ ಏಕ ಕೊಟ್ಟರಪ್ಪ? ಅಣ್ಣ, ಈ ಕೊಡಲಿಯ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲ. ಸಾಮಾನ್ಯರಿಗೆ ತಿಳಿಯುವುದಿಲ್ಲ. ಕುರುಡನಿಗೆ ಕಣ್ಣಾಗಿ, ಬಡವನಿಗೆ ಬಹುದೂರನಾಗಿ, ಮುತ್ತೈದೆಯರಿಗೆ ಹೆತ್ತಪ್ಪನಾಗಿ, ಕರತಿಯರ ಕರಳನ್ನು ಕೊಯ್ಯುವ ಬಂಡ ಸೂಳೆಯ ಮಕ್ಕಳ, ಆ ಶ್ರೀಮಂತರಿಗೆ ಪುಣ್ಯ ಪರಶುರಾಮನಾಗಿ, ಹಿಂಡು ಹುಲಿಗಳ ಗಂಡನಾಗಪ್ಪ ಎಂದು ಅಣ್ಣ ಈ ಕೊಡ್ಲಿಯನ್ನು ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸಂತೋಷವಾಯಿತಪ್ಪ, ನನಗೆ ತುಂಬಾ ಸಂತೋಷವಾಯಿತು. ಇಲ್ಲಿವರೆಗೆ ನಿನ್ನನ್ನು ಸಾಲಿ ಕಲಿಸಿ ಗರಡಿ ಕಲಿಸಿದಕ್ಕೆ ನನ್ನ ಜನ್ಮ ಇಂದು ಸ್ವಾರ್ಥಕವಾಯಿತು ನೋಡಪ್ಪ, ಸ್ವಾರ್ಥಕವಾಯಿತು. ಹೌದೇನ್ರಿ? ಮತ್ತೆ ನನ್ನ ಮೈದುನ ಅಂದ್ರೇನು ಸಾಮಾನ್ಯನ? ಹೌದು. ಹುಲಿ, ನಾವಲಿಗೆ ರಾಜ ಹುಲಿ ಇದ್ದಾಗೆ. ಹೌದು ಸೀತಾ. ಏನಪ್ಪ ರಾಜ ಹುಲಿ, ಇದೇ ಸಂತೋಷಕ್ಕೊಂದು ಗೀತೆ ಹಾಡೋಣ. ಆಯ್ತು ಅತ್ತಿಗೆಮ್ಮ, ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಆಗ್ಲಪ್ಪ. ಹಸಿದಾಗ ಅಲ್ಲ ಕೊಡುವಾಗ ನೀರು ಕೊಡಗಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹಸಿದಾಗ ಅಲ್ಲ ಕೊಡುವಾಗ ನೀರು ಕೊಡಗಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹಂಚಿಕೊಂಡು ತಿನಿದೇ ಇದ್ರು ಚಂದವೋ. ಹಚ್ಚಿದಾಗ ಅಲ್ಲ ಬಡಿದಾಗ ನೀರು ಕೊಡಗಿದ್ದ ಚಂದವೋ ಚಂದವೋ. ಕರುವಿಗೆ ಅಂದರೆ ಮಗುವಿನ ಹಾಲೆ ನಮಗಿಲ್ಲ, ಮಗುವಿನ ಹಾಲೆ ನಮಗಿಲ್ಲ. ಒಳ್ಳೆ ಪ್ರಿಯಮ ಪಾಲಿಸದಿದ್ದರೆ ಚಂದವೋ ಚಂದವೋ. ಹಚ್ಚಿದಾಗ ಅಲ್ಲ ಬಡಿದಾಗ ನೀರು ಕೊಡಗಿದ್ದ ಚಂದವೋ ಚಂದವೋ. ಮನೆಯಲ್ಲಿ ದಿನವೋ ಇರುವ ಚೈತ್ರವೋ ಬೆಳಗಿನಿಂದಲೇ ಪ್ರೀತಿ ಬರಗಲು ಸಾಧನೆ. ಹೆಚ್ಚೇ ನಿನಾಸವಿದು ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ. ಮಾಮನಿ
ಬಾಜೆಯ ಹೇಳೋ ಸುಬಾಜೆಯ ಲಾ 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 la 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 ಏನ್ ಆಡ್ತಾನ್ರಿ ನನ್ನ ಮೈದ ನಾಳೆ ಹೆಂಡತಿ ಬಂದ್ಮೇಲೆ ಇನ್ ಹೆಂಗ ಆಡ್ತಾನೋ ದೇವ್ರೇ 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 ನೋಡಪ್ಪ ನಿನ್ನಂಥ ಮೈದನ ಪಡೆದ ನಮ್ಮ ಜನ್ಮ ಸಾರ್ಥಕವಾಯಿತು ಈ ನಾವಲಿಗೆ ಮಾರುತೇಶ್ವರನ ಆಶೀರ್ವಾದ ಮುರುನಾಳ ಅಖಂಡೇಶ್ವರನ ಆಶೀರ್ವಾದ ಆ ಗುರು ಶ್ರದ್ಧಾನಂದರ ಕೃಪೆ ಸದಾ ನಿನ್ನ ಮೇಲೆ ಇರ್ಲಪ್ಪ ಆದ್ರೆ ಒಟ್ಟಿಗೆ ಈ ನಿನ್ನ ಪವಿತ್ರವಾದ ಬಾಯಿಯಿಂದ ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಯಾಕೆ ಈ ನನ್ನ ಪ್ರಶಸ್ತಿಯಿಂದೇನಾದರೂ ನಿನಗೆ ತೊಂದರೆಯಾಯಿತು? ಮೈದುನ ಹಾಗಾದರೆ ಯಾವ ಪಾಪಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕೈ ಮಾಡಿದನೆ ಹಾಗಿದ್ದರೆ ಹೇಳತ್ತೆ ಈಗಲೇ ಆ ಪಾಪಿಯನ್ನು ತರ 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 ತರನೆ ಹೇಳತ್ತಂದು ಈ ನಿನ್ನ ಪವಿತ್ರ ಪಾದದ ಮುಂದೆ ಕತ್ತರಿಸಿ ಹಾಕುತ್ತೇನೆ. ಸಹೋದರ ಮೈದುನ ಶಾಂತನಾಗಪ್ಪ, ಶಾಂತನಾಗು. ಶಾಂತಿ 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 ಇನ್ನೆಲ್ಲಿದೆಯ ನಾಯಿ ನಿನ್ನ ತಮ್ಮನಿಗೆ ಶಾಂತಿ? ಈ ನನ್ನ ಅತ್ತಿಗೆಯ ಕಣ್ಣೀರಿನ ವಿಷಯದ ಬಗ್ಗೆ ನೀವು ನನಗೆ ತಿಳಿಸದಿದ್ದರೆ ಆ ನನ್ನ ಗುರುವಿನ ಮೇಲೆ ನಿಮಗೆ ಯಾನೆಯಾದಿತ್ತು. ಇಲ್ಲಪ್ಪ ಹಾಗಲ್ಲ ಅನ್ಬೇಡ. ಕೇವಲ 50 ಎಕರೆ ಆಸ್ತಿಗಾಗಿ ಆ ನನ್ನ ಪಾಪಿ ಚಿಕ್ಕಪ್ಪ ನನ್ನ ಹೆತ್ತ ತಂದೆಯನ್ನೇ ಕೊಲೆ ಮಾಡಿ ನನ್ನ ಅಣ್ಣ ನಮ್ಮನ್ನ ಬಿಟ್ಟು ದೂರ ಹೋಗುವಂತೆ ಮಾಡ್ಬಿಟ್ನಪ್ಪ. ಆ ಪಾಪಿ ಚಿಕ್ಕಪ್ಪ ಅವನೇ. ಹೌದಮ್ಮ, ಹೌದು. ಹೆತ್ತ ತಾಯಿಯಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಕಣ್ಣು ದೇಹ ಆ ಪಂಡರಿಗಾಗಿಯೇ ಬೆಳೆದು ನಿಂತಿದೆ. ಹೇಳಮ್ಮ, ಹೇಳು, ಅದಾವ ವಿಷಯವೆಂದು ಹೇಳು. ಅದೇಪ್ಪ, ಆ ಪಾಪಿ ಚಿಕ್ಕಪ್ಪ ನನ್ನ ತಂದೆಯನ್ನು ಕೊಲೆ ಮಾಡಿಬಿಟ್ಟ. ಒಡ ಹುಟ್ಟಿದ ಅಣ್ಣನ ಮುಖ ತೋರಿಸಿದ ಹಾಗೆ ಊರು ಬಿಟ್ಟು ಓಡಿಸ್ಬಿಟ್ಟಿದ್ದಾನಪ್ಪ ಚಿಕ್ಕಪ್ಪ. ಏನ್ ಹೇಳ್ತಾ ಇದೆಯಮ್ಮ? ಏನ್ ಹೇಳ್ತಾ ಇದೆಯಾ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನು ಹೊರಗಟ್ಟಿ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳದಂತೆ ಮಾಡಿದೆ ಆ ಚಾಂಡಾಲ. ಲೇ ಮಗನೇ ವಾದಿರ, ನೀನೆಂತಹ ಶ್ರೀಮಂತಿಕೆಯ ತರ್ಪದಿಂದ ಮೆರೆದರು ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಅತ್ತಿಗೆ, ಈಗಲೇ ಹೋಗಿ ಇದರ ಸಮಾಚಾರವನ್ನು ನಾನು ತಿಳಿದುಕೊಂಡು ಬಂದೇ ಬರುತ್ತೇನೆ. ನಿಲ್ಲು ತಮ್ಮ, ನಿಲ್ಲು. ಇದನ್ನು ಈಗಲೇ ಕೇಳುವ ವಿಷಯ ಅಲ್ಲ. ಇದು ಈಗಾಗಲೇ ಕೋರ್ಟು ಕಟ್ಟೆಲೆತ್ತಿದೆ. ಅವನಿಗೆ ತ್ಯಾಗರಾಜ್ ಎಂಬ ಬಂಡ ವಕೀಲು ಬೆನ್ನತ್ತತೆ ಕಾಣುತ್ತದೆ.
ಇದನ್ನು ನಾಳೆ ನಾನೇ ಹೋಗಿ ಸರಿಪಡಿಸಿಕೊಂಡು ಬರ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಶಾಂತ ತಗೋಪ್ಪ, ಶಾಂತ. ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ, ಹೀಗಲ್ಲ. ಮದದಿಂದ ತುಂಬಿಕೊಂಡಿರುವ ಅವನ ಎದೆಗೆ ಒತ್ತು ಇದಕ್ಕವನು ಒಪ್ಪುತ್ತಿದ್ದರೆ ಈ ನನ್ನ ಪ್ರಚಂಡ ಪರಶುವಿನಿಂದ ಇಂಚಿಂಚಾಗಿ ಕತ್ತರಿಸಿ ಹಾಕಿ ಆಸ್ತಿ ಎಂಬ ಸೇಡು ತೀರಿಸಿಕೊಂಡು ಈ ನನ್ನತ್ತಿಗೆಯನ್ನು ಶಾಂತಪಡಿಸದಿದ್ದರೆ ನನ್ನ ಹೆಸರು ದೇಸಾಯಿಗಳ ತರ್ಪಕ್ಕೆ ಅಂತ್ಯ ಹಾಡುವ ಸಹೋದರ ಪರಶುರಾಮನೇ ಅಲ್ಲ. ಅಣ್ಣ ಬರ್ತೀನಿ. ತಡೆ ತಮ್ಮ, ತಡೆ. ನೋಡಿದ್ಯಾ ಸೀತಾ, ನನ್ನ ತಮ್ಮನ ವೀರಾವಶ್ಯವನ್ನು. ಇದು ಒಂದಿಗೆ ಒಂದು ವೇಳೆ ನನ್ನ ಮನೆ ವಿಷಯ ಏನಾದರೂ ಗೊತ್ತಾದರೆ ಇಲ್ಲಿ ರಕ್ತದ ಕ್ರಾಂತಿ ನೋಡಿದು ಬಿಡ್ತದೆ ಸೀತಾ, ರಕ್ತದ ಕ್ರಾಂತಿ ನೋಡಿದು ಬಿಡ್ತದೆ. ನೋಡಿ, ಹಠಮಾರಿ ನಿಮ್ಮ ತಮ್ಮನು ಯಾರ ಮಾತನ್ನು ಕೇಳಲ್ಲ. ಅವನಿಗೆ ನೀವೇ ತಿಳಿ ಹೇಳಿ, ನಾವೇ ಬುದ್ಧಿ ಮಾತೇಳಿ ಮನೆ ಕರೆದುಕೊಂಡು ಬರಬೇಕು. ಅಲ್ಲಿವರೆಗೂ ಅವನೆಲ್ಲ ಮಾತನ್ನು ಕೇಳ್ತಾನೆ. ನೋಡಿ, ನೀವು ಮೊದಲೇ ಆಯಾಸಗೊಂಡು ಬಂದಿದ್ದೀರಾ. ಬನ್ನಿ, ಮೊದಲು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿ ಆಮೇಲೆ ಅದೇನು ಅಂತ ವಿಚಾರಿಸಿದ್ರೆ ಆಯ್ತು. ಊಟಕ್ಕಿಂತ ಮೊದಲು ಪ್ರೇಮದ ಉತ್ಸವಕ್ಕೆ ಹೋಗಬಾರದೆ ನನ್ನ ಚಿನ್ನ? ಅಯ್ಯೋ ನನ್ನರನ್ನ, ಇಂಥ ಸಮಯದಲ್ಲೂ ನಿಮಗೆ ಹಾಡಿನ ಆಸೆನಾ? ಹೌದು. ಪತಿಯಾಜ್ಞೆ ಮೀರುವುದುಂಟೆ? ಆಗಲಿ ಪತಿದೇವ. ಪ್ರಿಯತಮೇ, ಓ ನನ್ನ ಪ್ರಿಯತಮೇ, ನನಗಾಗಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು. ನನ್ನನವೇ ಬಾರಿ ನನ್ನ ಚಲವೇ ಭಳಿ ಬಾರೆ ಭಳಿ ಬಂದು ಸಿಹಿ ಮುದ್ದು ನೀಡು. ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ ನನ್ನ ಬಾಳಿಗೆ
ಏನು ಏನೋ ಬೇಕಂದ್ರಲ್ಲ ಅದಕ್ಕನೆ ಏನು ಅದು ಏನು ಮುತ್ತು ಕಣೆ ಮುತ್ತು ಅಯ್ಯೋ ನಾಚಿಕೆ ಆಗುತ್ತೆ ಯಾಕೆ ಸಿಹಿ ಮುದ್ದಿನ ಕಾಣಿಕೆ ಬಾರನ ಸನಿಹಗೆ ಸಿಹಿ ಮುದ್ದಿನ ಕಾಣಿಕೆ ಬಾರನ ಸನಿಹಗೆ चलवे भलिबारे कली बंधु सीधे तेरे सिंह मोती ना कानिके दीवार न सरिहगे सिंह मोती ना कानिके न सरिहगे कल्परे ई बाल कयल के जते याद रे हे हे ला 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 आहा ला 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 उनके लगा तब कल्परे ई बाल कयल के जते याद रे मन लगे वाह 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 ಅಯ್ಯೋ ನನ್ನ ಚಿನ್ನ ಪತಿದೇವ ಏನು ಚಿನ್ನ ಪತಿ ಪರಮೇಶ್ವರ ಹೇಳು ಶ್ರೀಮತಿ ಏನು ಬೇಕಂದ್ರಲ್ಲಪ್ಪ ಅದಕ್ಕನೆ ಏನು ಅದು ಏನು ಮುತ್ತು ಕಣೆ ಮುತ್ತು ಮುತ್ತ ಮುತ್ತ ಅಂದ್ರೆ ಬಂದ್ರೆ ಆಪತ್ತು ಯಾಕೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಗೆ ಲಾ 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 ನಡೀರಿ ಬಿಸಿ ಬಿಸಿ ಅಡಿಗೆ ತಣ್ಣಗಾಗಬಾರ್ದು ಬಿಸಿ ಹತ್ತಲ್ಲ ಬಿಸಿ ಬಿಸಿ ಇದ್ದಾಗ ಊಟ ಮಾಡ್ಬಿಡೋದು ಆಯ್ತು ಬನ್ನಿ